ನಮಸ್ಕಾರ ಎಲ್ಲರಿಗೂ. ನೀವು ಎಂದಾದರೂ ದೀಪಾವಳಿ ಅಥವಾ ಕ್ರಿಸ್ಮಸ್ ಸಮಯದಲ್ಲಿ ಮಿನುಗುವ ಲೈಟ್ಗಳನ್ನು ನೋಡಿದ್ದೀರಾ? ಅವುಗಳಲ್ಲಿ ಯಾವುದಾದ್ರೂ ಒಂದು ರೀತಿ ಅಥವಾ ಲಯವನ್ನ ಗಮನಿಸಿರ್ತೀರಾ? ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮ ಸುತ್ತಲೂ ಹಲವಾರು ವಿನ್ಯಾಸಗಳಿದೆ. ಯಾವುದೇ ವಿನ್ಯಾಸದಲ್ಲಿ 100ನೇ ಸ್ಥಾನದಲ್ಲಿ ಅಥವಾ 500ನೇ ಸ್ಥಾನದಲ್ಲಿ ಏನ್ ಬರುತ್ತೆ ಅಂತ ಹೇಳೋದೇಗೆ? ಇದಕ್ಕಾಗಿ ನಾವು ಗಣಿತದ ಸಮಯ ಯಂತ್ರವನ್ನ ನಿರ್ಮಿಸಿದ್ರೆ ಚಿಟಿಕೆ ಹೊಡೆಯೋದ್ರಲ್ಲಿ ಉತ್ತರಿಸಬಹುದು. ಇಂಥದ್ದೇ ಒಂದು ಉದಾಹರಣೆಯನ್ನ ನೋಡೋಣ. ನಮ್ಮ ಬಳಿ 1000 LED ಸ್ಟ್ರಿಪ್ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ 1000 LED ತೋರಿಸೋದು ಸ್ವಲ್ಪ ಕಷ್ಟಕರ. ಹಾಗಾಗಿ ನಮಗೆ ವಿನ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾದಂತ ಸಾಕಷ್ಟು LED ಇಲ್ಲಿ ಪರದೆಯ ಮೇಲೆ ತೋರಿಸ್ತಾ ಇದ್ದೇವೆ. ಇಲ್ಲಿ ಒಂದು ಪ್ರಶ್ನೆ ಏರ್ಪಡುತ್ತೆ. ಪ್ರತಿಯೊಂದು LED ಎಣಿಸ್ದೆ ಮುಂದೆ ಯಾವ ಬಣ್ಣದ LED ಬರುತ್ತೆ ಅಂತ ಊಹಿಸಬಹುದಾ? ಖಂಡಿತವಾಗ್ಲೂ ಸಾಧ್ಯ. ಇದಕ್ಕಾಗಿ ನಾವು ವಿನ್ಯಾಸಗಳನ್ನ ವಿಶ್ಲೇಷಣೆ ಮಾಡಿಕೊಂಡು ಅದಕ್ಕೆ ಸರಿಹೊಂದುವಂತಹ ಬೀಜಗಣಿತದ ಯುಕ್ತಿಯನ್ನ ತಯಾರಿಸ್ಕೊಳ್ಬೇಕು. ಇಲ್ಲಿ ನಾವು ಗಮನಿಸಿದ್ರೆ ಒಟ್ಟು 6 ಬಣ್ಣದ LEDಗಳಿತ್ತು. ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ ಮತ್ತು ಗುಲಾಬಿ. ಇದು ಇದೇ ರೀತಿ ಪುನರಾವರ್ತನೆಯಾಗ್ತಾ ಇತ್ತು. ಈ ಮಾಹಿತಿಯನ್ನ ಬಳಸಿಕೊಂಡು 996ನೇ ಸ್ಥಾನದಲ್ಲಿ ಯಾವ ಬಣ್ಣದ LED ಬರ್ಬೋದು? ಅದೇ ರೀತಿ 140ನೇ ಸ್ಥಾನದಲ್ಲಿ ಯಾವ ಬಣ್ಣದ LED ಇರುತ್ತೆ? ಅಥವಾ 227ನೇ ಸ್ಥಾನದಲ್ಲಿ ಯಾವ ಬಣ್ಣದ LED ಬರ್ಬೋದು? ಕಡೆಯದಾಗಿ ಕೊನೆಯ ಸ್ಥಾನದಲ್ಲಿ ಅಂದ್ರೆ 1000ದ ಸ್ಥಾನದಲ್ಲಿ ಯಾವ ಬಣ್ಣದ LED ಇರುತ್ತೆ? ಅಷ್ಟೇ ಅಲ್ಲ, ಯಾವುದೇ ಹಂತದಲ್ಲಿ ಯಾವ ಬಣ್ಣದ LED ಬರುತ್ತೆ ಅಂತ ನಿರ್ಧರಿಸೋದಕ್ಕೆ ನಾವು ಬೀಜಗಣಿತದ ಯುಕ್ತಿಯನ್ನ ತಯಾರಿಸ್ಕೊಳ್ಬೇಕು. ಒಂದು ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ನಾವು ಈ LEDಗಳಿಗೆ ಸಂಖ್ಯೆಗಳನ್ನ ಕೊಡೋಣ. 1, 2, 3 ಇದೇ ರೀತಿ. ಇಲ್ಲಿ ನಾವು ಗಮನಿಸಬಹುದಾದಂತ ವಿಚಾರ ಏನು ಅಂದ್ರೆ 2 ಸತತ ಕೆಂಪು ಬಣ್ಣದ ಬಲ್ಬ್ಗಳ ನಡುವೆ ಬೇರೆ ಬಣ್ಣದ 5 ಬಲ್ಬ್ಗಳಿದೆ. ಆದ್ರಿಂದ ಕೆಂಪು ಬಣ್ಣದ ಬಲ್ಬ್ಗಳು 1ನೇ ಸ್ಥಾನದಲ್ಲಿ, 7ನೇ ಸ್ಥಾನದಲ್ಲಿ, 13ನೇ ಸ್ಥಾನದಲ್ಲಿ ಇದೇ ರೀತಿ ಮುಂದುವರೆದ ಸ್ಥಾನಗಳಲ್ಲಿ ಕಂಡು ಬರ್ತಾ ಇದೆ. ಇದು ಕೊನೆಗೊಳ್ಳೋವರೆಗೂ. ಕಿತ್ತಳೆ ಬಣ್ಣದ ಬಲ್ಬ್ಗಳು ಬಂದು 2, 8, 14ನೇ ಸ್ಥಾನದಲ್ಲಿ ಕಂಡು ಬರ್ತಾ ಇದೆ. ಇದೇ ರೀತಿ ಉಳಿದ ಬಣ್ಣದ ಬಲ್ಬ್ಗಳು ಕೂಡ ಈ ಸ್ಥಾನಗಳಲ್ಲಿ ಕಂಡು ಬರ್ತಾ ಇದೆ. ಈ ವಿಶ್ಲೇಷಣೆಯಿಂದ ಒಂದೇ ಬಣ್ಣದ ಬಲ್ಬನ್ನ ಮುಂದಿನ ಸ್ಥಾನವನ್ನ ನಾವು ಕಂಡುಹಿಡಿಬೇಕು ಅನ್ಕೊಂಡಿದ್ದೀವಿ ಅಂದ್ರೆ ಹಿಂದೆ ತಿಳಿದಿರುವ ಸ್ಥಾನಕ್ಕೆ 6 ಸೇರಿಸುವ ಮುಖಾಂತರ ನಾವು ಪಡೆಯಬಹುದು ಅನ್ನೋದು ಸ್ಪಷ್ಟವಾಗುತ್ತೆ. ಮತ್ತೊಂದು ಕುತೂಹಲಕರವಾದ ಒಂದು ಸಂಗತಿ ಏನು ಅಂದ್ರೆ ಈ ಗುಲಾಬಿ ಬಣ್ಣದ ಶ್ರೇಣಿಯನ್ನ ನೋಡಿ. ಇದು 6ರ ಗುಣಾಕಾರಗಳು. ಅಂದ್ರೆ 6 ಇಂಟು ಯಾವುದೇ ಒಂದು ಸಂಖ್ಯೆ ಬಂದು ಗುಲಾಬಿ ಬಣ್ಣದ ಬಲ್ಬ್ ಅನ್ನ ಹೊಂದಿರುತ್ತೆ. ಇಲ್ಲಿ ಯಾವುದಾದ್ರೂ ಸಂಖ್ಯೆಯನ್ನ ನಾವು n ಅನ್ನೋ ಚರಾಕ್ಷರದಿಂದ ಪ್ರತಿನಿಧಿಸೋಣ. n ಅನ್ನೋದು ಬಂದು ಒಂದು ವೇರಿಯಬಲ್ ಚರಾಕ್ಷರ. ಅಂದ್ರೆ 6n ರೂಪದಲ್ಲಿ 1ರಿಂದ 1000ದವರೆಗೆ ಇರುವ ಸಂಖ್ಯೆಗಳಿದ್ರೆ ಅದು ಗುಲಾಬಿ ಬಣ್ಣದ ಬಲ್ಬ್ಗಳಾಗಿರುತ್ತೆ. ಇಲ್ಲಿ 6n ಬಂದು ಬೀಜಗಣಿತದ ಯುಕ್ತಿ. ಬೀಜಗಣಿತದ ಯುಕ್ತಿಯನ್ನ ನಾವು ಹೇಗೆ ಗುರ್ತಿಡಿಬಹುದು ಅಂದ್ರೆ ಅದರಲ್ಲಿ ಚರಾಕ್ಷರಗಳಿರುತ್ತೆ, ಸ್ಥಿರಾಂಕಗಳಿರುತ್ತೆ ಮತ್ತು ಸಹಗುಣಕಗಳಿರುತ್ತೆ. ಆದ್ರಿಂದ ಗುಲಾಬಿ ಬಣ್ಣದ ಬಲ್ಬ್ಗಳನ್ನ ನಾವು 6n ಅನ್ನುವ ಬೀಜಗಣಿತದ ಯುಕ್ತಿಯಿಂದ ಪ್ರತಿನಿಧಿಸಬಹುದು. ಮತ್ತೊಂದು ರೀತಿಯಲ್ಲಿ ಹೇಳೋದಾದ್ರೆ ಯಾವುದಾದ್ರೂ ಒಂದು ಸ್ಥಾನದಲ್ಲಿ ಗುಲಾಬಿ ಬಣ್ಣದ ಬಲ್ಬ್ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು ಅನ್ಕೊಂಡಿದ್ದೀವಿ ಅಂದ್ರೆ ಅದನ್ನ 6ರ ಗುಣಲಬ್ಧವಾಗಿ ಬರೀಲಿಕ್ಕಾಗುತ್ತಾ ಅಂತ ಗಮನಿಸಬೇಕು. ಇಲ್ಲಿ ನೆನ್ಪಿಡ್ಲಿ n ಬಂದು 1ರಿಂದ ಪ್ರಾರಂಭವಾಗುತ್ತೆ. ಈಗ 996 ನಾವು 6ರ ಗುಣಲಬ್ಧವಾಗಿ ಬರಿಬೋದಾ ಅಂತ ಚೆಕ್ ಮಾಡಬೇಕು. ಅದನ್ನ ಹೇಗೆ ಚೆಕ್ ಮಾಡಬೇಕು ಅಂದ್ರೆ 996 ನಾವು 6ರಿಂದ ಭಾಗಿಸ್ಬೇಕು. ಆಗ ನಮಗೆ ಭಾಗಲಬ್ಧ ಬಂದು 166 ಸಿಕ್ಕತ್ತೆ. ಅಂದ್ರೆ 996 6 ಇಂಟು 166 ಅಂತ ಬರ್ಕೊಳ್ತಿದ್ದೇವೆ ಮತ್ತು 996 1000ಕ್ಕಿಂತ ಒಂದು ಕಡಿಮೆ ಸಂಖ್ಯೆ. ಆದ್ರಿಂದ 996ರ ಸ್ಥಾನದಲ್ಲಿ ಖಂಡಿತವಾಗ್ಲೂ ಗುಲಾಬಿ ಬಣ್ಣದ ಬಲ್ಬ್ ಇರುತ್ತೆ ಅಂತ ನಾವು ಖಚಿತವಾಗಿ ಹೇಳ್ಬೋದು. ಇದೇ ರೀತಿ ಬೇರೆ ಬಣ್ಣದ ಬಲ್ಬ್ಗಳಿಗೂ ಕೂಡ ನಾವು ಬೀಜಗಣಿತದ ಯುಕ್ತಿಯನ್ನ ಕಂಡುಹಿಡಿಬಹುದು.
ಈ ಹಂತದಲ್ಲಿ ವಿಡಿಯೋನ ವಿರಾಮಗೊಳಿಸಿ ಇತರ ಬಲ್ಬ್ಗಳಿಗೆ ನೀವೇ ಬೀಜಗಣಿತದ ಯುಕ್ತಿಯನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನಿಸಿ ಅಂತ ನಾನು ಪ್ರೋತ್ಸಾಹಿಸ್ತೇನೆ. ಇಲ್ಲಿ ನಾವು ಗಮನಿಸಿದ್ರೆ ಪ್ರತಿಯೊಂದು ಯುಕ್ತಿನೂ ಕೂಡ 6ರ ಗುಣಲಬ್ಧವಾಗಿದೆ ಪ್ಲಸ್ ಒಂದು ಸಂಖ್ಯೆ ಇದೆ. 6ರ ಗುಣಲಬ್ಧ ಯಾಕೆ ಅಂದ್ರೆ ಇಲ್ಲಿರುವ ಪ್ರತಿ ಶ್ರೇಣಿಯಲ್ಲೂ 2 ಸತತ ಸಂಖ್ಯೆಗಳ ನಡುವೆ ಇರುವಂತಹ ಅಂತರ ಬಂದು 6. ಹಾಗಾಗಿ 6n ಪ್ಲಸ್ ಒಂದು ಸಂಖ್ಯೆ ಬರ್ತಾ ಇದೆ. ಆ ಸಂಖ್ಯೆ ಏನು ಅಂತ ನೋಡೋಣ. ನಾವು ಯಾವ ಸಂಖ್ಯೆಯನ್ನ ಕೂಡ್ತಾ ಇದ್ದೇವಲ್ವಾ ಅದು ಏನಾಗುತ್ತೆ ಅಂತ ಇನ್ ಸ್ವಲ್ಪ ಹೊತ್ತಲ್ಲಿ ನೋಡ್ತೇವೆ. ಈಗ 140ನೇ ಸ್ಥಾನದಲ್ಲಿ ಯಾವ ಬಣ್ಣದ LED ಇರ್ಬೋದು? ಇದನ್ನ ಕಂಡುಹಿಡಿಯೋದಕ್ಕೆ ನಾವು 140ಅನ್ನ 6ರಿಂದ ಭಾಗಿಸೋಣ. ಆಗ ನಮಗೆ 140ಅನ್ನ 6 × 23 ಪ್ಲಸ್ 2 ಅಂತ ಬರ್ಕೊಳ್ಬೋದು ಅಂತ ತಿಳಿಯುತ್ತೆ. ಇದನ್ನ ನಾವು ಹೇಗೆ ಮಾಡಿದ್ವಿ ಅಂದ್ರೆ 140ಅನ್ನ 6ರಿಂದ ಭಾಗಿಸಿದಾಗ ಶೇಷ 2 ಸಿಕ್ಕತ್ತೆ. 140ಅನ್ನ 6 × 23 ಪ್ಲಸ್ ಶೇಷ 2 ಅಂತ ಬರ್ಕೊಳ್ಬೋದು. ಅಂದ್ರೆ ನಾವಿಲ್ಲಿ ಕೂಡ್ತಾ ಇರೋ ಸಂಖ್ಯೆ ಬಂದು ಶೇಷ. ಹಾಗಾಗಿ 140ಕ್ಕೆ 6n ಪ್ಲಸ್ 2 ಅನ್ನುವ ಯುಕ್ತಿ ಸರಿ ಹೊಂದೋದ್ರಿಂದ 140ನೇ ಸ್ಥಾನದಲ್ಲಿ ಕಿತ್ತಳೆ ಬಣ್ಣದ ಬಲ್ಬ್ ಇರುತ್ತೆ. ಇದೇ ರೀತಿ 227ಅನ್ನ 6ರಿಂದ ಭಾಗಿಸಿದಾಗ ನಮಗೆ 6n ಪ್ಲಸ್ 5 ಅನ್ನುವ ರೂಪ ಸಿಗ್ತಿದೆ. ಅಂದ್ರೆ ನೀಲಿ ಬಣ್ಣದ ಬಲ್ಬ್ ಇರುತ್ತೆ. ಇನ್ನು ಕೊನೆಯ ಸ್ಥಾನದಲ್ಲಿ ಅಂದ್ರೆ 1000ದ ಸ್ಥಾನದಲ್ಲಿ 6n ಪ್ಲಸ್ 4 ರೂಪದ ಯುಕ್ತಿ ಸಿಕ್ತು. ಹಾಗಿದ್ಮೇಲೆ ಹಸಿರು ಬಣ್ಣದ LED ಇರುತ್ತೆ. ಈ ರೀತಿ ನಾವು ವಿನ್ಯಾಸಗಳನ್ನ ವಿಶ್ಲೇಷಣೆ ಮಾಡಿಕೊಂಡು ಬೀಜಗಣಿತದ ಯುಕ್ತಿಯಾಗಿ ಪರಿವರ್ತಿಸಿ ಚಿಟಿಕೆ ಹೊಡೆಯೋದ್ರಲ್ಲಿ ಉತ್ತರಿಸಬಹುದು. ಈ ಒಂದು ಕೌಶಲ್ಯವನ್ನ ಮತ್ತಷ್ಟು ಗಟ್ಟಿಪಡಿಸ್ಕೊಳ್ಳಿಕ್ಕೆ ಇನ್ನಷ್ಟು ಉದಾಹರಣೆಗಳನ್ನ ನೋಡೋಣ. ಈ ಉದಾಹರಣೆಯಲ್ಲಿ ಬೆಂಕಿ ಪಟ್ಟಣದ ಬೆಂಕಿ ಕಡ್ಡಿಗಳನ್ನ ತಗೊಳ್ಳೋಣ. ಈಗ ಈ ಬೆಂಕಿ ಕಡ್ಡಿಗಳನ್ನ ತ್ರಿಕೋಣಾಕಾರದಲ್ಲಿ ನಾವು ಜೋಡಿಸ್ತಾ ಹೋಗ್ಬೇಕು. ಅಷ್ಟೇ ಅಲ್ಲ, ಆ ತ್ರಿಕೋನಗಳು ಒಂದೇ ಸಾಲಿನಲ್ಲಿರ್ಬೇಕು. ಮಾಡೋಣವಾ? ಮೊದಲನೇ ಹಂತದಲ್ಲಿ 3 ಕಡ್ಡಿಗಳು ಬೇಕಾಗುತ್ತೆ. ಎರಡನೇ ಹಂತದಲ್ಲಿ ಅಂದ್ರೆ ಪಕ್ಕದಲ್ಲೇ ಜೋಡಿಸ್ತಾ ಹೋಗ್ತೇವೆ ನಾವು. ಒಟ್ಟು 5 ಬೆಂಕಿ ಕಡ್ಡಿಗಳು ಬೇಕಾಗುತ್ತೆ. ಮೂರನೇ ಹಂತದಲ್ಲಿ 7 ಬೆಂಕಿ ಕಡ್ಡಿಗಳು ಬೇಕಾಗುತ್ತೆ. ಇದೇ ರೀತಿ 4 ಮತ್ತು 5ನೇ ಹಂತದಲ್ಲಿ 9 ಮತ್ತು 11 ಬೆಂಕಿ ಕಡ್ಡಿಗಳು ಬೇಕಾಗುತ್ತೆ. ಇದನ್ನ ಪಟ್ಟಿ ಮಾಡ್ಕೊಳ್ಳೋಣ. ಈ ರೀತಿ ಇಲ್ಲಿ ಯಾವುದಾದ್ರೂ 2 ಸತತ ಹಂತಗಳ ನಡುವೆ ಇರುವಂತಹ ಬೆಂಕಿ ಕಡ್ಡಿಗಳ ವ್ಯತ್ಯಾಸ ನೋಡಿದ್ರೆ 2. ಅಂದ್ರೆ ಪ್ರತಿ ಹಂತದಲ್ಲೂ 2 ಬೆಂಕಿ ಕಡ್ಡಿಗಳು ಹೆಚ್ಚಾಗಿ ಬೇಕಾಗುತ್ತೆ ನಮ್ಗೆ. ಇದನ್ನ ನಾವು ಬೀಜಗಣಿತದ ಯುಕ್ತಿಯಾಗಿ ಬರಿಬೋದಾ? ಅಂದ್ರೆ ಈ ಒಂದು ಶ್ರೇಣಿಯನ್ನ ನಾವು 2n ಅಂತ ಬರ್ಕೊಂಡ್ರೆ ಸಾಕಾಗುತ್ತಾ? ಖಂಡಿತವಾಗ್ಲೂ ಸಾಕಾಗಲ್ಲ. ಯಾಕೆ ಅಂದ್ರೆ 2n ಬಂದು ಸಮ ಸಂಖ್ಯೆಗಳನ್ನ ಕೊಡ್ತಾ ಹೋಗುತ್ತೆ. ಆದ್ರೆ ನಮ್ಗಿಲ್ಲಿ ಬೆಸ ಸಂಖ್ಯೆಗಳಿದೆ. ಇಲ್ಲಿ ವಿಶೇಷವಾಗಿ ನಾವು ಗಮನಿಸಿದ್ರೆ 3ಅನ್ನ 2 ಪ್ಲಸ್ 1 ಅಂತ ಬರಿಬೋದು. 5ಅನ್ನ 4 ಪ್ಲಸ್ 1 ಅಂತೇಳಿ ಇದೇ ರೀತಿ ಬರಿತಾ ಹೋಗ್ಬೋದು. ಅಂದ್ರೆ ಬೆಸ ಸಂಖ್ಯೆಗಳನ್ನ ನಾವು 2n ಪ್ಲಸ್ 1 ಅಂತ ಬರಿಬೋದು. ಈ 2n ಪ್ಲಸ್ 1 ಅನ್ನುವ ಯುಕ್ತಿ n ಹಂತಗಳಲ್ಲಿ ಒಟ್ಟು ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗುತ್ತೆ ಅನ್ನೋದನ್ನ ಪ್ರತಿನಿಧಿಸುತ್ತೆ. ಇಲ್ಲಿ n ಅನ್ನೋದು ಬಂದು ಒಂದು ಚರಾಕ್ಷರ. n 1ರಿಂದ ಪ್ರಾರಂಭವಾಗುತ್ತೆ. ಈಗ ಇದನ್ನ ಬಳಸ್ಕೊಂಡು ನಾವು ಒಂದು ಪ್ರಶ್ನೆಯನ್ನ ಬಿಡಿಸ್ಬೋದು. 17ನೇ ಹಂತದಲ್ಲಿ ಬೇಕಾದ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನ ನಾವು ಕಂಡುಹಿಡಿಬೋದಾ? ಈಗಷ್ಟೇ ನೋಡಿದ್ವಿ n ಹಂತಗಳಲ್ಲಿ 2n ಪ್ಲಸ್ 1 ಬೆಂಕಿ ಕಡ್ಡಿಗಳು ಬೇಕಾಗುತ್ತೆ. ಹಾಗಿದ್ಮೇಲೆ n ಅನ್ನ 17 ಅಂತ ಆದೇಶ ಮಾಡಿ ನೋಡಿದಾಗ 35 ಸಿಕ್ಕತ್ತೆ. ಅಂದ್ರೆ 17ನೇ ಹಂತದಲ್ಲಿ ಒಟ್ಟು 35 ಬೆಂಕಿ ಕಡ್ಡಿಗಳು ಬೇಕಾಗುತ್ತೆ. ಮೊನ್ನೆ ನನ್ನ ಸ್ನೇಹಿತೆ ರಶ್ಮಿ ಕ್ಯಾಲೆಂಡರ್ನ ದಿಟ್ಟಿಸಿ ನೋಡ್ತಾ ಇದ್ಲು. ಆಗ ಅವಳಿಗೆ ಒಂದು ಆಸಕ್ತಿದಾಯಕವಾದ ವಿನ್ಯಾಸ ಕಂಡು ಬಂತು. ಯಾವುದೇ ತಿಂಗಳಲ್ಲಿ 2x2 ಚೌಕವನ್ನ ಪರಿಗಣಿಸಿ ಅದರಲ್ಲಿರುವ ಕರ್ಣಗಳ ಸಂಖ್ಯೆಗಳನ್ನ ನಾವು ಕೂಡಿದಾಗ ಅದರ ಮೊತ್ತ ಸಮವಾಗಿರುತ್ತೆ. ಇದನ್ನ ನೀವು ಯಾವುದೇ 2x2 ಚೌಕವನ್ನ ತಗೊಂಡು ಮಾಡಿ ನೋಡ್ಬೋದು. ಆದ್ರೆ ನೆನ್ಪಿಡಿ 4 ಸಂಖ್ಯೆಗಳು ಇರಬೇಕು. ಈ ರೀತಿ ನಾವು ಯಾವುದೇ ಒಂದು ಚೌಕವನ್ನ ಹಾರಿಸ್ಕೊಂಡ್ರೂ ಪರವಾಗಿಲ್ಲ, ಈ ಮ್ಯಾಜಿಕ್ ವರ್ಕ್ ಆಗುತ್ತೆ. ಇದನ್ನ ನೀವು ಹೇಗೆ ವಿವರಿಸ್ತೀರಾ? ಇದಕ್ಕೆ ಬೀಜಗಣಿತ ಸಹಾಯ ಮಾಡುತ್ತಾ? ನೋಡೋಣ. ಈಗ ಈ 2x2 ಚೌಕವನ್ನ ಪರಿಗಣಿಸೋಣ. ಇಲ್ಲಿ 7ನೇ ತಾರೀಖನ್ನ x ಅಂತ ಪ್ರತಿನಿಧಿಸೋಣ. ಹಾಗಿದ್ಮೇಲೆ ಅದರ ಮರುದಿನವಾದ 8ನೇ ತಾರೀಕು
x+1 ಅಂತ ಪ್ರತಿನಿಧಿಸಲ್ಪಡುತ್ತೆ. ಅದೇ ರೀತಿ 14ನೇ ತಾರೀಕನ್ನ ನೋಡಿದ್ರೆ 7ನೇ ತಾರೀಕಿನ ನಂತರ 7 ದಿನಗಳ ನಂತರ ಬರುತ್ತೆ. 14ನೇ ತಾರೀಕು ಅಂದ್ರೆ 1 ವಾರದ ನಂತರ. ಆದ್ರಿಂದ 14ನ್ನ ನಾವು x+7 ಅಂತ ಪ್ರತಿನಿಧಿಸ್ಬೋದು. ಅದರ ಮರುದಿನವಾದ 15ನೇ ತಾರೀಕನ್ನ x+8 ಅಂತ ಪ್ರತಿನಿಧಿಸೋಣ. ಈಗ ಈ ಚೌಕವನ್ನು ಮಾತ್ರ ನೋಡೋಣ ನಾವು. ಇಲ್ಲಿ ಕರ್ಣಗಳಲ್ಲಿ ಕಂಡುಬರ್ತಿರುವ ಬೀಜಗಣಿತದ ಯುಕ್ತಿಯನ್ನ ಮೊತ್ತ ಮಾಡಬೇಕು. ಆಗ ನಮ್ಮ ಆಶ್ಚರ್ಯಕ್ಕೆ ಎರಡೂ ಕೂಡ ಒಂದೇ ಮೊತ್ತವನ್ನು ಹೊಂದಿರೋದು ಕಾಣುತ್ತೆ. ಇದೇ ಗಣಿತದ ಶಕ್ತಿ. ಈ ರೀತಿ ನಾವು ಬೀಜಗಣಿತದ ಯುಕ್ತಿಗಳನ್ನು ಬಳಸಿಕೊಂಡು ವಿನ್ಯಾಸಗಳನ್ನು ವಿವರಿಸಬಹುದು.